ಅಯ್ಯೋ ಸೀತೆ ನಡೆ ಹೇಗೆ ಹೇಗೆ ಆ ತಿಟ್ಟೆ ಬೇರೆ ಯಾವ ತಿಟ್ಟು ಎಂತ ತಿಟ್ಟು ತಿಟ್ಟು ನನಗೆ ಹೇಳೋದು ಬೇಡ ನೀವು ಯಾವ ತಿಟ್ಟು ಹೇಳಿ ನೀವು ಯಾವ ತಿಟ್ಟಲ್ವ ಆ ತಿಟ್ಟು ಅಂದ್ರೆ ಅವಳು ವನದಲ್ಲಿ ಚಲಿಸುವ ಕಾಲಕ್ಕೆ ಕಲ್ಲು ಮುಳ್ಳುಗಳೆಲ್ಲ ನಾಟಿ ನಾಟಿ ಕಾಲು ಕುಂಟಾಗು ಓ ಶೀತ ಕಪ್ಪಷ್ಟೇ ಇಲ್ಲ ಕುಂತೀವ ಹಾಗಿತ್ತು ಅಂತ ಶೀತ ಕುಂತ್ಯ ಅದು ಹೇಳುದು ಬೇಡ ನೀವು ನೋಡಿ ಸಣ್ಣವಿರುವಾಗ ಕುಂಟಾಟ ಅದ್ರಲ್ಲ ನಾನೇ ಪ್ರಥಮ ಅನುಮಾನವೇ ಇಲ್ಲ ಜೊತೆಗೆ ಒಂದು ಮುಂದೆ ರಾಮ ಹಿಂದೆ ಸೀತೆ ಹೋಗುವಾಗ ತನ್ನ ಮುಖವನ್ನು ಮತ್ತಾರು ನೋಡಬಾರ್ದು ಅಂತ ಮೇಲ್ಮುಖ ಮಾಡಿಕೊಂಡು ಹಿಂದೆ ಹೋಗುದು ಹಾಕ್ತಾ ಹೋಗ್ತಾ ಹೇಳ್ಬೇಕು ಎಂತ ಹೇಳ್ಬೇಕು ಅಲ್ಲ ಅವಳು ಹೇಳ್ತಾ ಇದ್ದ ಎಂತ ಸೀತಾ ಮತ್ತೆ ಎಂತ ಹೇ ನಾಥ ನಾ ಸೀತೆ ರಾಮ ಮುಂದೆ ಹೋಗ್ತಿದ್ದ ಸೀತೆ ಹಿಂದೆ ಹೋಗ್ತಿದ್ಲು ನಾ ಕೇಳಿದ್ದೆ ಅವರು ಅಲ್ಲಿ ಗಡ್ಡೆ ಗಣಸೆ ತಿಂದದ್ದು ಹೆಚ್ಚು ರಾಮ್ ಮುಂದೆ ಹೋಗುವಾಗ ಹಿಂದೆ ಸೀತೆ ನಾಥ ಅಲ್ಲ ಗೊತ್ತಿರ್ಬಹುದು ಮುಖ ಕೆಳಗಿರ್ಲಿಲ್ಲ ಮುಖ ಮೇಲಾದ್ರೂ ನಾಚು ಬರ್ತದಲ್ಲ ಹೇ ನಾಥ ನಾ ಕೇಳಿದ್ದೇನೆ ಚುರುಪುನಕ್ಕೆ ಅಂತ ಹೆಣ್ಣು ಬಂದುಕೊಂಡು ರಾಮನನ್ನ ವಶಪಡಿಸಿಕೊಳ್ಳಬೇಕು ಅಂತ ನೋಡಿದ್ಲಂತೆ ಹಾಗಾಗಿ ಅವಳು ಸೀತೆಯ ರೂಪನೆ ಮಾಡ್ಕೊಂಡು ಬಂದ್ಬಿಟ್ರೆ ಆ ಸೀತೆ ನಾನು ಸೀತೆ ಇಲ್ಲೇ ಇದ್ದೇನೆ ಅಂತ ಹೇಳಿ ಮತ್ತೆ ಈಗ ಮ್ಯಾನ್ ನೋಡುದು ಕುಂಟಾಡುದು ನಾನು ಸರಿ ಮಾಡ್ತೆ ಹೇ ನಾಥ ಸೀತೆ ಹೇ ನಾಥ ಸೀತೆ ಮುಸು ಕಡಿಮೆ ಆಯ್ತಾ ಆದ್ರೂ ನನ್ನ ಯಜಮಾನ್ ಹೇಳಿಲ್ಲ ನನ್ನನ್ನೇ ಜಾನಕಿಯಲ್ಲಿ ನೀನಲ್ಲಿ ಫಲಗತ್ತಂತ ಈ ಬದಿ ತೋರಿಸ್ಬಿಡ ಮೊದಲ ಹಳೆ ಭಾಷೆ ಅಲ್ಲನೆ ಜಾನಕಿ ಎಲ್ಲಿ ನೀನ್ ಎಲ್ಲಿ ಅಂದ್ರೆ ಅಲ್ಲನೆ ಜಾನಕಿ ಸಭೆ ನೋಡ್ತಾ ಕೂಡುವುದಲ್ಲ ಅವಳು ಮುಖವನ್ನು ಎಲ್ಲರೂ ನೋಡ್ತಾರೆ ಅವಳು ಪತಿಗೆ ಮಾತ್ರ ಮುಖ ತೋರಿಸಿದ್ರು ಹಾಗಾಗಿ ಅವರಿಗೆ ಮುಖ ಹಾಕ್ಬಿಟ್ಟು ನಂಗೆ ಈಗ ಅವರು ಭಾರಿ ಸೂಚನೆ ಹಳೆ ಭಾಷೆ ಅದು ಅಲ್ಲಿ ಕೂತ್ಕೊಂಡ್ರೆ ಎಲ್ಲ ಗಂಡಸರು ನೋಡ್ತಾರೆ ಹೌದಾ ಅಲ್ವಾ ಇಲ್ಲಿ ಕೂತ್ಕೊಂಡ್ಬಿಟ್ರೆ ನಾ ಮಾತ್ರ ಅವ್ರ ಮುಖ ನೋಡುದು ಪತಿವ್ರತೆ ಮಹಾಪತಿವ್ರತೆ ಅಯ್ಯೋ ಹೌದಪ್ಪ ಮುಚ್ಚಾಕೊಂಡ್ ಕೂತ್ಕೊಳ್ಳಿ ಅಂತ ಹೇಳಿ ಚಿಂತೆ ಮಾಡ್ಬೇಡಿ ಎಲ್ಲರೂ ನೋಡ್ತಾರೆ ಮುಚ್ಚಾಕೊಂಡ್ ಬಿಡು ನೀನು ನೋಡಿ ಹನುಮಂತ ನಿರ್ಧಾರ ಮಾಡ್ತೀವಿ ಹನುಮಂತ ಹೇ ನಾಥ ನಾ ಸೀತೆ ಹೇ ನಾಥ ನಾ ಸೀತೆ जय जय जगन्नाथ जानकी सुप्रीत जय रघुकुलाध्यक्ष राक्षस कुल विपक्ष जय विनिर्जित पाप विनिर्द मार्गन जप जय जय ಶುಭವಾಗಲಿ ಹನುಮ ಅಮ್ಮ ಜಾನಕಿ ದೇವಿ ಹನುಮಂತ ಸೀತೆ ಇಲ್ಲಿ ತೈಲಿ ನಾ ಇಲ್ಲ ಬಾ ಹನುಮಂತ ಅಂಕಿಣಿ ಸಾಯಲಿಲ್ಲ ನಾರದ್ರೆ ಮಸಿ ಕಡಿಮೆ ಆಯ್ತಾ ಇಲ್ಲಪ್ಪ ಅದು ಅವನಿಗೆ ಸಿಟ್ಟು ಬಂತ ಅವನಿಗಿಂತ ಹೆಚ್ಚಿಗೆ ನಾನೇ ಮಸಿ ಬಿಡ್ಕೊಂಡ್ಬಿಟ್ಟೆ ಮುಖಕ್ಕೆ ನಾರದ್ರೆ ಅಂಕಿಣಿಯ ಸ್ವರ ಬದಲಾಯ್ತಾ ಇಲ್ಲವಪ್ಪ ಅಂಕಿಣಿ ಅಲ್ವ ಮತ್ತೆ ಹನುಮಂತ ಒಂದು ತ್ರೇತೆಯಲ್ಲಿ ನೀನು ರಾಮರೂಪವನ್ನು ರಾಮನನ್ನು ಕಂಡವ ಹೌದು ಆಗ ಶ್ರೀರಾಮಚಂದ್ರ ಪ್ರಭು ಏಕಪತ್ನಿ ವ್ರತ ಹೌದು ಹೌದಾ ಹೌದು ಇದು ಯುಗ ಬದಲಾಗಿದೆ ಈಗ ದ್ವಾಪರೆ ದ್ವಾಪರೆ ಈ ದ್ವಾಪರೆಯಲ್ಲಿ ಆ ರಾಮನೇ
ಕೃಷ್ಣಾಭಿಧಾನದಿಂದ ಅವತರಿಸಿದ್ದಾನೆ. ಹಾಗಂತ ದೇವರು ಈಗ ಏಕಪತ್ನಿ ವ್ರತಸ್ಥ ಅಲ್ಲ, ಮತ್ತೆ ಅವರಿಗೆ 16,000 ಜೊತೆಗೆ 8 ಮಂದಿ ಅಷ್ಟಪತ್ನಿಯರು. 16,008 ಮಂದಿ ತಾಯಂದಿರು ನಿನಗೆ. ಹೌದೇ? ಆ 16,008 ಮಂದಿಯಲ್ಲಿ ಅತೀ ರೂಪವತಿ, ಚಂದ ಅಂದ್ರೆ ಚಂದ. ಯಾರು ಅಂತ ಕೇಳಿದ್ರೆ ಸತ್ಯಭಾಮಾದೇವಿಯವರು. ಹೌದಾ? ಹೌದಪ್ಪ. ಅಯ್ಯೋ, ನೀನು ಅವ್ರು ನೋಡ್ಬೇಕು. ಹೌದಾ? ನೋಡ್ಲೇಬೇಕು. ಅವ್ರ ಸೌಂದರ್ಯ ನೋಡಿದ ಮೇಲೆ ನೋಡೋ ಪ್ರಶ್ನೆ ಇಲ್ಲ. ಮತ್ತೆ ಅಷ್ಟು ಚಂದವ. ಹೌದಪ್ಪ. ನಮ್ಮ ದೇವರು ಹೆಂಡತಿ ಅಲ್ವಾ? ಎಲ್ಲಿದ್ದಾರೆ ಹುಡುಕುಲ್ಬೇಡ. ಅವರೇ ಅತಿ ಚಂದ ರೂಪವತಿ. ಯಾರಾದ್ರೆ ಯುಗ ಬದಲಾದ್ಮೇಲೆ ಚಂದ್ರೂ ಬದಲಾಗೋಯ್ತಾ? ಚಂದ ಬದಲಾಗೋದಲ್ಲ, ಗುಣ ಬದಲಾಗೋದು. ಹೌದಾ? ಅಂದ್ರೆ ಎಷ್ಟು ರೂಪ ಅಂತ ಕೇಳಿದ್ರೆ ಮನೆಗೆ ಬಂದ ರಮಣನನ್ನೇ ಕುತ್ತಿಗೆ ಕೊಯ್ಯಿಕ್ಕಿ ಹೊರ ನೂಕುವಷ್ಟು ರೂಪ, ಒಳ್ಳೆ ರೂಪ. ಪ್ರತಿಭತ ಶಿರೋಮಣಿ ಆಗ್ಬೇಕಾದಂತ ನಮ್ಮಮ್ಮ ಗಂಡನನ್ನೇ ಹೊರ ಹಾಕುವ ಮಾಡ್ಬಿಟ್ಟ. ಮಾತಾಡುದಿಲ್ಲ. ಸತ್ಯಭಾಮಾದೇವಿಯವರು ದರ್ಶನ ಕೊಡಬೇಕು, ಮುಖ ತೋರಿಸ್ಬೇಕಾಗ ದರ್ಶನ. ಈಗ ಗೊತ್ತಾಯ್ತು. ನೀವು ಆಡಿದ್ರೆ ಆಗ್ಬಹುದು. ನೀವು ನಮ್ಮ ಮನೆಗೆ ಬಂದು ಕೇಸರಿ ಆದ್ರೆ ಹಾಲು ಕುಡ್ಕೊಂಡು ನನ್ನ ಮುಖಕ್ಕೆ ಇಟ್ಟಿಲ್ಲ ಮಸೂರ. ಹೇಳಿದ್ದಲ್ವಾ ಒಳಗಿರೋ ಕಪ್ಪು ಬರ್ಲಿ. ನಂಗೆ ಈಗ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತು ನನಗೆ. ಸತ್ಯ, ಒಂದು ಕಾಲದಲ್ಲಿ ನಾನೇ ಹೇಳಿದ್ದೆ, ಗಂಡ ತಡವಾಗಿ ಮನೆಗೆ ಬರ್ತಾನೆ ಅಂತ ಆದ್ರೆ ನೀವು ಉಂಡು ಮಲ್ಕೊಂಡು ಬಿಡಿ, ಒಂದ್ ದಿವಸ ಮರು ದಿವಸದಿಂದ ಗಂಡ ಸರಿಯಾದ ಸಮಯಕ್ಕೆ ಬರ್ತಾನೆ ಅಂತ. ಆ ಜನ ಹೇಳಿದ್ರು. ಅಲ್ಲ, ಹೌದು, ಜನರಿಗೆ ಭಾಷಣ ಮಾಡ್ತಾವೆ. ನಾನು ಸೊಕ್ಕಿನ ಹೇಳಿ ಕಳ್ಸಿದ್ದೆ ಎಲ್ರಿಗೂ ಹೇಳು ಅಂತ. ಈಗ ಹೇಳ್ತಾ ಇದ್ದೇನೆ ಕೇಳಿ. ಮದುವೆ ಆದ ಹೆಣ್ಮಕ್ಳು ಕೇಳಿ, ಮದುವೆ ಆಗದಿರೋ ಹೆಣ್ಮಕ್ಳು ಕೇಳಿ. ಎಲ್ಲಾದ್ರೂ ಗಂಡ ತಡವಾಗಿ ಮನೆಗೆ ಬರ್ತಾರೆ ಎನ್ನುವ ಕಾರಣಕ್ಕಾಗಿ ನೀವು ಅವು ಬರುವ ಮೊದಲೇ ಉಂಡು ಮಲಗ್ತೀರಿ ಅಂತ ಆದ್ರೆ ಹಿಂದಿನ ಬಾಗಿಲಲ್ಲಿ ನಾರದ್ರು ಬರ್ತಾರೆ. ಹಿಂದಿನ ಬಾಗಿಲು ಬಂದ ನಾರದ್ರು ನಿಮ್ಮ ಮುಖಕ್ಕೆ ಮುಸಿ ಬಳಿತಾರೆ ಅಂತ. ಕೊಪ್ಪು ಇದ್ದದ್ದೆಲ್ಲ ಕೊಪ್ಪು ಕಡಿಮೆ ಆಯ್ತು ಅಂತ ಇದ್ದದ್ದೆಲ್ಲ ತಿಕ್ಕೊಂಡ್ಬಿಟ್ಟೆ ನಾನು. ಈ ನಾರದ್ರು ಹೇಳಿದ್ರೆ ಕಪ್ಪು ಏನು ಅಂತ ನಂಗೆ ಈಗ ಅರ್ಥ ಆಯ್ತು. ನಾನು ಎನ್ನುವಂತಹ ಅಹಂಕಾರದ ಕಪ್ಪೆಲ್ಲ ಹೊರಬರಲಿ, ಒಳಗಿರುವ ಕಪ್ಪು ಹೊರಬರಲಿ ಅಂತ ಹೇಳಿದ್ರಲ್ಲ ನೀವು. ನಾನು ಒಳಗಿದ್ದು ಮುಸಿ ಎಲ್ಲ ತೆಗೆದ್ರೆ ಒಳಗ ಮುಖ ತಿಕ್ಕೊಂಡ್ಬಿಟ್ಟೆ. ಓ, ಲೋಕಮೋಹಕ ಅಂತ ಕರೆಸಿಕೊಂಡವ ಮನ್ಮಥ. ಆ ಮನ್ಮಥನ ತಂದೆ ಪರಮಾತ್ಮ. ಅವರೆದುರು ನೀವು ರೂಪವತಿ ಅಂತ ಮಾರ ಜನಕ. ನನಗದ ಅರ್ಥ ಆಗಲಿಲ್ಲ. ಅದು ಹಾಗೆ ಕೆಲವೊಮ್ಮೆ ಎಂತಹ ಬುದ್ಧಿಗೂ ಮುಂಕು ಬಳಿಯುತ್ತದಂತೆ. ಆಗ ಆಯ್ತು ಏನೋ ನನಗೆ ಕೃಷ್ಣ ಏನು ಅವನ ಯೋಗ್ಯತೆ ಎನ್ನುವುದನ್ನು ಅರ್ಥೈಸಿಕೊಂಡಂತಹ ನಾನು ಹೀಗಾದೆ ಅಂತಾದ್ರೆ ಲೋಕದ ಸಾಮಾನ್ಯ ಜನರ ಗತಿ ಏನು? ಹಾಗಾಗಿ ಅಹಂಕಾರ ಎನ್ನುವಂತದ್ದು ಕ್ಷಣ ಕ್ಷಣಕ್ಕೆ ನಮ್ಮನ್ನು ಹಿಂಬಾಲಿಸ್ತಾ ಇರ್ತದೆ. ಪ್ರತಿಯೊಂದು ಹೆಜ್ಜೆ ಇಡುವಾಗ ಅದನ್ನು ಅರ್ಥವಿಸಿಕೊಂಡು ನಾವು ಮುಂದುವರಿಬೇಕು ಎಂಬುದಕ್ಕೆ ನಾನು ಪಾಠವಾಗಿ ಹೋದೆ ಪ್ರಪಂಚಕ್ಕೆ. ನಾರದ್ರೆ ಈ ಸುಟ್ಟು ಮುಖ ತಗೊಂಡು ಎಷ್ಟೊತ್ತವರೆಗೆ ಇರು ನಾನು. ಆದಷ್ಟು ಬೇಗ ಮುಖ ತೊಳ್ಕೊಳ್ತೇನೆ. ಹೋಗಿ ಮುಖ ತೊಳೆದು ಇಲ್ಲಿ ಬರ್ಬೇಕು. ಆಮೇಲೆ ಗಂಡ ಹೆಂಡತಿ ನಮ್ಮನೆಗೆ ಬಂದು ತಿಂಡಿ ತಿನ್ಕೊಂಡು ಹೋಗಿ. ದಶರಥನು